ಒಂದು ನ್ಯಾಷನಲ್ ನ್ಯೂಸ್ನೊಂದಿಗೆ ಶುರು ಮಾಡೋಣ ಇವತ್ತಿನ ನ್ಯೂಸ್ ಅವರ್ನ. ಇಬ್ಬರು ಸಂತರ ಮಧ್ಯದ ಸಂಘರ್ಷ, ಉತ್ತರ ಪ್ರದೇಶದಲ್ಲಿ ಇಬ್ಬರು ಸಂತರ ಮಧ್ಯದ ಸಂಘರ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವರ್ಸಸ್ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳ ಮಧ್ಯದಲ್ಲಿ ಆರಂಭವಾಗಿರುವ ಕದನ ಇದು. ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರ ವಿರುದ್ಧ ಯೋಗಿ ಆದಿತ್ಯನಾಥ್, ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಯೋಗಿ ಆದಿತ್ಯನಾಥರನ್ನು ಆಧುನಿಕ ಔರಂಗಜೇಬ ಅಂದ್ಬಿಟ್ರು. ಯೋಗಿ ಆದಿತ್ಯನಾಥ್ ಅವರು ಕಾಲನೇಮಿಗಳ ಬಗ್ಗೆ ಎಚ್ಚರ ಅಂತಂದಿದ್ದಾರೆ. ಕಾಲನೇಮಿಗಳ ಬಗ್ಗೆ ಎಚ್ಚರ. ಕಾಲನೇಮಿ ಯಾರು ಅಂತ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ, ನನಗೂ ಗೊತ್ತಿರಲಿ, ಈಗ ತಿಳ್ಕೊಂಡು ಬಂದಿರೋದು ನಾನು ಹೇಳ್ತೀನಿ ಯಾರು ಅಂತ. ಆಗಿದ್ದೇನು? ಪುಣ್ಯ ಸ್ನಾನ ಮಾಡೋದಕ್ಕೆ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಪ್ರಯಾಗ್ರಾಜ್ನಲ್ಲಿ ಹೋಗ್ತಾ ಇದ್ರು. ಪ್ರಯಾಗ್ರಾಜ್ನಲ್ಲಿ ಮಾಘಮೇಳ ನಡೆಯುತ್ತೆ. ಮಾಘಮೇಳದ ಕುಂಭ ಸ್ನಾನ, ತ್ರಿವೇಣಿ ಸಂಗಮ, ಗಂಗಾ, ಯಮುನಾ ಮತ್ತು ಗುಪ್ತಗಾಮಿನಿಯಾಗಿ ಹರಿಯುವ ಸರಸ್ವತಿ. ಪ್ರಯಾಗ್ರಾಜ್ನಲ್ಲಿ ಆ ತ್ರಿವೇಣಿ ಸಂಗಮ ಇದೆ, ಅಲ್ಲೇ ಮಹಾಕುಂಭ ನಡೆದದ್ದು. ಈಗ ಮಾಘಮೇಳ ನಡೀತಾ ಇದೆ. ಅದೊಂದು ದೊಡ್ಡ ಅಲ್ಲಿ ಕುಂಭಮೇಳದ ಮಾದರಿಯಲ್ಲೇ ಸಾಧು ಸಂತರು, ಜನಸಾಮಾನ್ಯರು, ಲಕ್ಷಾಂತರ ಜನ ಪುಣ್ಯ ಸ್ನಾನಕ್ಕೆ ಬರ್ತಾರೆ. ಆ ಸ್ನಾನಕ್ಕೆ ಬರ್ತಾ ಇದ್ರು ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಸಾವಿರಾರು ಭಕ್ತರ ಜೊತೆಗೆ, ಭಕ್ತಗಣದ ಜೊತೆಗೆ ಬರ್ತಾ ಇದ್ರು. ಅವರ ಪಲ್ಲಕ್ಕಿ ಸಾಗಿ ಬರ್ತಾ ಇತ್ತು. ಅವರು ಶಂಕರಾಚಾರ್ಯ, ಅವಿಮುಕ್ತೇಶ್ವರಾನಂದ ಸರಸ್ವತಿ ತುಂಬ ದೊಡ್ಡ ಮಠದ ನೇತೃತ್ವ, ಜ್ಯೋತಿರ್ಮಠದ ಶಂಕರಾಚಾರ್ಯರು ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ರು. ಪೊಲೀಸರು ಪಲ್ಲಕ್ಕಿ ತಡೆದ್ರು. ಒಂದು ಹಂತಕ್ಕೆ ತಡೆದು, ಇಲ್ಲಿಂದ ಮುಂದೆ ಪಲ್ಲಕ್ಕಿಯಲ್ಲಿ ಹೋಗಂಗಿಲ್ಲ, ನೀವು ನಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ರು. ನಡ್ಕೊಂಡು ಹೋಗ್ಬೇಕು ನೀವು ಅಂತ. ಅಲ್ಲಿದ್ದ ಪೊಲೀಸರ ಪೈಕಿ ಯಾರೋ ಒಬ್ರು ಹೇಳಿದ್ರಂತೆ, ಇಲ್ಲಿಂದ ಮುಂದೆ ಪಲ್ಲಕ್ಕಿ ಬಿಡುವ ಸಂಪ್ರದಾಯವೇ ಇಲ್ಲ, ಇಲ್ಲಿಂದ ಎಲ್ಲರೂ ನಡ್ಕೊಂಡು ಹೋಗೋದು, ಯಾವಾಗ ನಡ್ಕೊಂಡೇ ಹೋಗೋದು ಅಂತ. ಇವ್ರಿಗೆ ಸಿಟ್ಟು ಬಂದಿದೆ. ಯಾವ ವರ್ಷವೂ ಇಲ್ಲದೆ ಇರೋದು ಈ ವರ್ಷ ಯಾಕೆ? ಪ್ರತಿ ವರ್ಷ ತ್ರಿವೇಣಿ ಸಂಗಮದ ತನಕನೂ ನಾವು ಪಲ್ಲಕ್ಕಿಯಲ್ಲಿ ಹೋಗಿ ಅಲ್ಲಿ ಕೆಳಗಡೆ ಪಲ್ಲಕ್ಕಿಯಿಂದ ಇಳಿದು ನಾವು ಮಾಘ ಸ್ನಾನ ಮಾಡೋದು. ಈ ಸಲ ಯಾಕೆ ದೂರದಲ್ಲಿ ನಿಲ್ಲಿಸ್ತಾ ಇದ್ದೀರಿ ಅಂತ ಕೇಳಿದ್ದಾರೆ. ಜನವರಿ ಫೆಬ್ರವರಿಯಲ್ಲಿ ಮಾಘ ಸ್ನಾನ ಆಗುತ್ತೆ, ಸಂಕ್ರಾಂತಿಯ ಸಂದರ್ಭದಲ್ಲಿ. ಮಾಘ ಮೇಳ ಅಂತಾನೆ ಕರೀತಾರೆ ಅದನ್ನು. ಜನವರಿ 3ರಿಂದ ಫೆಬ್ರವರಿ 15ರ ತನಕ ಈ ವರ್ಷದ್ದು. ಜನವರಿ 3ರಿಂದ ಫೆಬ್ರವರಿ 15. ಒಂದು ಆಧ್ಯಾತ್ಮಿಕ ಮಹತ್ವ ಇದೆ ಅದಕ್ಕೆ. ಈ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದರೆ ಪಾಪಗಳ ನಿವಾರಣೆ ಆಗುತ್ತೆ, ಆತ್ಮಶುದ್ಧೀಕರಣ ಆಗುತ್ತೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದು ನಂಬಿಕೆ. ಬಸಂತ ಪಂಚಮಿ ದಿನ 1 ಕೋಟಿ ಜನ ಮಾಘ ಸ್ನಾನ ಮಾಡಿದ್ದಾರೆ. ಮಕರ ಸಂಕ್ರಾಂತಿ ದಿನ 36 ಲಕ್ಷ ಜನ ಮಾಘ ಸ್ನಾನ ಮಾಡಿದಾರಂತೆ. ಒಂದು ಮಿನಿ ಕುಂಭಮೇಳ ಅನ್ಬೋದು, ಅದನ್ನ ಮಿನಿ ಮಹಾಕುಂಭ ಅನ್ಬೋದು. ಪ್ರತಿ ವರ್ಷ ನಡೆಯುತ್ತಾದರೆ ಸಾಧು ಸಂತರು ಬಂದಿರ್ತಾರೆ, ದೊಡ್ಡ ಧಾರ್ಮಿಕ ಚರ್ಚೆಗಳು ನಡೀತವೆ, ದಾನ ಧರ್ಮ ಕಾರ್ಯಗಳು, ಅನ್ನ ಸಂತರ್ಪಣೆಗಳು ನಡೀತಾ ಇರ್ತವೆ. ಈ ಮಾಘ ಸ್ನಾನಕ್ಕೆ ಜನವರಿ 18ನೇ ತಾರೀಕು ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ಬಂದರು, ಪ್ರಯಾಗ್ರಾಜಿಗೆ ಬಂದರು. ಮೌನಿ ಅಮಾವಾಸ್ಯೆ ಅವತ್ತು ಪುಣ್ಯ ಸ್ನಾನಕ್ಕೆ ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ದಾಗ ಪೊಲೀಸರು ತಡೆದ್ರು. ಪಲ್ಲಕ್ಕಿ ಇಲ್ಲಿಗೆ ಎಂಡು, ಇಲ್ಲಿಂದ ನೀವು ನಡ್ಕೊಂಡು ಹೋಗಬೇಕು ಅಂತ. ಇದು ಹಿಂಗ್ಯಾಕೆ ಅಂತ ಕೇಳಿದ್ದಕ್ಕೆ, ಕಾಲ್ ತುಳಿತ ಆಗಬಾರದು ಅನ್ನುವ ಕಾರಣಕ್ಕಾಗಿ ವಿಶೇಷ ವ್ಯವಸ್ಥೆ ಮಾಡಿದ್ದೀವಿ. ಮಹಾಕುಂಭದ ಸಂದರ್ಭದಲ್ಲಿ ಕಾಲ್ ತುಳಿತ ಆಗಿತ್ತು, ಅದು ಆಗಬಾರದು ಅನ್ನುವ ಕಾರಣಕ್ಕೊಂದು ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿಂದ ಮುಂದೆ ಯಾರ ಪಲ್ಲಕ್ಕಿಗೂ ಅವಕಾಶ ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಅವಿಮುಕ್ತೇಶ್ವರಾನಂದರಿಗೆ ಸಿಟ್ಟು ಬಂದಿದೆ, ನಾವು ಕೆಳಗಡೆ ಇಳಿಯೋದಿಲ್ಲ ಪಲ್ಲಕ್ಕಿಯಿಂದ ಅಂತ, ನಾನು ನಡ್ಕೊಂಡು ಹೋಗೋದಿಲ್ಲ, ಪಲ್ಲಕ್ಕಿನೇ ಹೋಗಬೇಕು ಅಲ್ಲಿಗೆ ಅಂದಿದ್ದಾರೆ. ಅವರ ಶಿಷ್ಯರು ಪೊಲೀಸರ ನಡುವೆ ಜೋರು ಬೈದಾಟ ಆಗಿದೆ, ತಳ್ಳಾಟ ಆಗಿದೆ, ನೂಕಾಟ ಆಗಿದೆ. ಕೆಲವು ಶಿಷ್ಯರು ಪೊಲೀಸರನ್ನ ಹೊಡೆದ್ರಂತೆ, ಪೊಲೀಸರು ಅವರ ಶಿಷ್ಯಂದ್ರನ್ನ ಹೊಡೆದ್ರಂತೆ, ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಾರೆ. ಸ್ವಾಮೀಜಿಗಳ ಕೆಂಡಾಮಂಡಲ ಆದರು, ಸರ್ಕಾರದ ಮೇಲೆ ಕೆಂಡಾಮಂಡಲ ಆಗ್ಬಿಟ್ರು. ಅದೇ ಜಾಗದಲ್ಲಿ 10 ದಿವಸ ಧರಣಿ ಕೂತ್ಕೊಂಡ್ಬಿಟ್ರು. ಧರಣಿ ಕೂತ್ಕೊಂಡು ನೆನ್ನೆ
ಯಾವ ಪುಣ್ಯ ಸ್ನಾನನೂ ಮಾಡಲಿಲ್ಲ, ಏನೂ ಇಲ್ಲ, ವಾಪಸ್ ಹೋಗ್ಬಿಟ್ರು ಅಲ್ಲಿಂದಾನೆ. ಅಲ್ಲಿ ಆಕ್ರೋಶ ಭರಿತರಾಗಿ ಮಾತಾಡಿದ್ರು. ಒಂದು ಕಳೆದ ವರ್ಷದ ಮಾಘಮೇಳದಲ್ಲೂ ನಾವು ಪಲ್ಲಕ್ಕಿ ಮೇಲೆ ಕುತ್ಕೊಂಡು ಹೋಗಿದ್ದೀವಿ, ಈ ಸಲ ಯಾಕೆ ಪಲ್ಲಕ್ಕಿಗೆ ಅವಕಾಶ ಕೊಡ್ತಿಲ್ಲ? ಕಳೆದ ವರ್ಷವೂ ಸಾವಿರಾರು ಜನ ಭಕ್ತರ ಜೊತೆಗೆ ಹೋಗಿದ್ವಿ, ಏನೂ ಗಲಾಟೆ ಆಗಿಲ್ಲ, ತೊಂದರೆ ಆಗಿಲ್ಲ, ಈ ಸಲ ಯಾಕೆ ಬಿಡ್ತಿಲ್ಲ ಅನ್ನೋದು ಅವಿಮುಕ್ತೇಶ್ವರಾನಂದ ಸರಸ್ವತಿಯವರ ಪ್ರಶ್ನೆ. ಅವರು ಕಳೆದ ವರ್ಷದ ವಿಡಿಯೋ ಎಲ್ಲ ತೋರಿಸಿದ್ರು. ಅದರ ಜೊತೆಗೆ ಕಾಶಿಯಲ್ಲಿ ಗಂಗಾ ಘಾಟ್ ಏನಿದೆಯಲ್ಲ, ಪುರಾತನ ಘಾಟು, ಆ ಘಾಟನ್ನು ಒಡೆಯಲಾಗ್ತಾ ಇದೆ. ಪುರಾತನವಾದದ್ದು ಮಣಿಕರ್ಣಿಕಾ ಘಾಟ್ನಲ್ಲಿ. ಔರಂಗಜೇಬ ದೇವಸ್ಥಾನ ಒಡೆದ ಅಂತಿದ್ದೀರಲ್ಲ, ಈಗಿನ ಸರ್ಕಾರ ಏನು ಮಾಡ್ತಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವರು. ಅದಕ್ಕೆ ಸರ್ಕಾರ ಏನು ಹೇಳುತ್ತೆ? ಔರಂಗಜೇಬ ಧ್ವಂಸ ಮಾಡ್ದ, ನಾವು ರಿನೋವೇಟ್ ಮಾಡ್ತಾ ಇರೋದು ಅಂತ ಈಗಿನ ಸರ್ಕಾರ ಹೇಳೋದು. ಅದೊಂದು ಚರ್ಚೆ ನಡೀತಾ ಇದೆ, ಅದನ್ನು ಪ್ರಸ್ತಾಪ ಮಾಡಿದ್ರು ಅವರು. ಅದು ಬೇರೆ ವಿಷಯ, ಅದು ಡಿಬೇಟಿನ ಬೇರೆ ವಿಷಯ. ಇದು ಈ ಮಾಘಮೇಳದ ವಿಷಯ. ಯೋಗಿ ಆದಿತ್ಯನಾಥರು ಕಾಲನೇಮಿ ಅಂದರು. ಕಾಲನೇಮಿಗಳ ಬಗ್ಗೆ ಎಚ್ಚರದಿಂದ ಇರಬೇಕು ಸಮಾಜ ಅಂತ. ಕಾಲನೇಮಿ ಯಾರು? ಕಾಲನೇಮಿ ಅಂದ್ರೇನು ಅಂತ ಪ್ರಶ್ನೆ ಬರುತ್ತೆ. ಇದು ರಾಮಾಯಣ ಕಾಲದ ಕಥೆ. ರಾಮರಾವಣರ ಯುದ್ಧದಲ್ಲಿ ಲಕ್ಷ್ಮಣನಿಗೆ ಪ್ರಜ್ಞೆ ತಪ್ಪಿತ್ತು, ಸಂಜೀವಿನಿ ಬೇಕಾಗಿತ್ತು. ಹನುಮಂತನನ್ನು ಕರೆದು ಹಿಮಾಲಯಕ್ಕೆ ಹೋಗಿ ಸಂಜೀವಿನಿ ತಗೊಂಡು ಬಾ ಅಂತ ರಾಮನ ಆದೇಶ ಆಯಿತು. ಹನುಮ ಸಂಜೀವಿನಿ ತರೋದಕ್ಕೆ ಹೋದ. ಆವಾಗ ರಾವಣ ತನ್ನ ಹತ್ತಿರ ಇದ್ದಂಥ ಒಬ್ಬ ರಾಕ್ಷಸನಿಗೆ, ನೀ ಹೆಂಗಾರು ಮಾಡಿ ಹನುಮನನ್ನು ಡಿಸ್ಟರ್ಬ್ ಮಾಡು, ಹೆಂಗಾರು ಮಾಡಿ ಅವನು ಸಂಜೀವಿನಿ ತರದಂಗೆ ನೋಡ್ಕ ನೀನಿಲ್ಲಿ ಅಂತ ರಾವಣ ಆದೇಶ ಕೊಟ್ಟನಂತೆ ಒಬ್ಬ ರಾಕ್ಷಸನಿಗೆ. ಆ ರಾಕ್ಷಸ ಸನ್ಯಾಸಿಯ ವೇಷ ಧರಿಸಿಕೊಂಡು ಹನುಮನನ್ನು ಆತನ ಗುರಿಯಿಂದ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟನಂತೆ. ಸನ್ಯಾಸಿಯ ವೇಷದಲ್ಲಿದ್ದ ರಾಕ್ಷಸ ಕಾಲನೇಮಿ. ಯೋಗಿ ಆದಿತ್ಯನಾಥರು ಕಾಲನೇಮಿಗಳ ಬಗ್ಗೆ ಎಚ್ಚರ ಅಂದರು. ಕಾಲನೇಮಿಗಳ ಬಗ್ಗೆ ಎಚ್ಚರ. ಆದರೆ ಹೆಸರು ಹೇಳಲಿಲ್ಲ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಯವ್ರದ್ದು. ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳದ್ದು ಆಮೇಲೆ ಸವಾಲು, ಯಾರು ಅಂತ ಹೇಳಿಬಿಡಿ, ಗೊತ್ತಾಗಲಿ ಜನರಿಗೆ ಅಂತ. ಕೇಳಿಸ್ಕೊಳ್ಳಿ, ಇಬ್ಬರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. एक योगी के लिए, एक सन्यासी के लिए, एक संत के लिए धर्म और राष्ट्र से बढ़कर के कुछ नहीं हो सकता. यही उसके जीवन का ध्येय होना चाहिए. उसकी व्यक्तिगत प्रॉपर्टी कुछ नहीं होती, धर्म ही उसकी प्रॉपर्टी है, राष्ट्र ही उसका स्वाभिमान है. अगर कोई राष्ट्रीय स्वाभिमान को चुनौती देता है तो हमें खुल करके उसके सामने आकर के खड़ा हो जाना चाहिए, उसकी चुनौती का मुकाबला करने के लिए खड़ा होना चाहिए. कोई धर्म के खिलाफ आचरण करता है, क्योंकि ऐसे तमाम कालनेमी होंगे जो धर्म की आड़ में सनातन धर्म को कमजोर करने की साजिश रच रहे होंगे. हमें उनसे सावधान होना होगा. एक ಈ ಇಬ್ಬರು ಸನ್ಯಾಸಿಗಳ ಮಧ್ಯದ ಈ ಜಗಳ ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ಉತ್ತರ ಪ್ರದೇಶದಲ್ಲಿ ಅಧಿಕಾರಿಗಳು ಕೆಲವರು ಯೋಗಿ ಆದಿತ್ಯನಾಥರನ್ನು ಬೆಂಬಲಿಸಿಕೊಂಡು, ಇನ್ನು ಕೆಲವರು ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳನ್ನು ಬೆಂಬಲಿಸಿಕೊಂಡು ನೌಕರಿಗೆ ರಾಜೀನಾಮೆ ಕೊಡ್ತಾ ಇದ್ದಾರಂತೆ. ಅಲ್ಲಿಗೆ ಹೋಗಿ ನಿಂತಿದೆ ಇದು. ಇವರು ಪ್ರಶಾಂತ್ ಕುಮಾರ್ ಸಿಂಗ್ ಅಂತ GST ಆಫೀಸರು, ಯೋಗಿ ಆದಿತ್ಯನಾಥರನ್ನು, ಅಯೋಧ್ಯೆಯಲ್ಲಿ GST ಆಫೀಸರು, ಯೋಗಿ ಆದಿತ್ಯನಾಥರನ್ನು ಬೆಂಬಲಿಸಿಕೊಂಡು ಇವರು ರಾಜೀನಾಮೆ ಕೊಟ್ಟರು. ಇನ್ನೊಬ್ಬರು ಈ ಕಡೆ ಅಲಂಕಾರ್ ಅಗ್ನಿಹೋತ್ರಿ, ಬರೇಲಿ ನಗರದ ಮ್ಯಾಜಿಸ್ಟ್ರೇಟ್, ಅವರು UGCಯ ಹೊಸ ನಿಯಮಗಳನ್ನು ವಿರೋಧಿಸಿ ಮತ್ತು ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಯನ್ನು ಬೆಂಬಲಿಸಿ ಅವರು ರಾಜೀನಾಮೆ ಕೊಟ್ಟರು. ಅವ್ರ ಪೈಕಿ ಪ್ರಶಾಂತ್ ಕುಮಾರ್ ಸಿಂಗ್ ಏನಿದಾರಲ್ಲ, ಇವರು ಮಾತಾಡಿರೋದಿದೆ ನೋಡಿ, ಗೋಳಾಡ್ಕೊಂಡು ಕಣ್ಣೀರು ಹಾಕೊಂಡು ರಾಜೀನಾಮೆ ಕೊಡ್ತಾರೆ ಅವರು. ಸರ್ಕಾರಿ ಅಧಿಕಾರಿಗಳು ಆ್ಯಕ್ಟಿವಿಸಮ್ಗೆ ಇಳಿದ್ಬಿಟ್ರೆ ಹೆಂಗೆ ಅಂತ, ಆ್ಯಕ್ಟಿವಿಸಮ್ಗೆ ಇಳಿದ್ಬಿಟ್ರೆ ಹೆಂಗೆ ಅರ್ಥ ಆಗ್ತಿಲ್ಲ. ಅಲಂಕಾರ ಅಗ್ನಿಹೋತ್ರಿ ಬರೇಲಿ ನಗರದ ಮ್ಯಾಜಿಸ್ಟ್ರೇಟು ರಾಜೀನಾಮೆ, ಪ್ರಶಾಂತ್ ಕುಮಾರ್ ಸಿಂಗ್ ಅಯೋಧ್ಯೆಯ GST ಅಧಿಕಾರಿಯ ರಾಜೀನಾಮೆ, ಇಬ್ಬರು ಒಬ್ಬರನ್ನ ಬೆಂಬಲಿಸಿಕೊಂಡು ತದ್ವಿರುದ್ಧ ನಿರ್ಧಾರ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.